ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे। सिद्धारूढमहं भजे। ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮನ್ ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ಶಿವಕಾರುಣ್ಯ ಸ್ಥಳದ ಮೊದಲನೇ ಪದ್ಯದಲ್ಲಿ ಬಹು ಸುಂದರವಾಗಿರತಕ್ಕಂಥ ಉಪದೇಶವನ್ನು ಮಾಡ್ತಾ ಇದ್ದಾರೆ. ದುರಿತ ಕರ್ಮವನಲ್ಲದಿರು ಪುಣ್ಯವನೇ ಮಾಡು. ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ಇಲ್ಲಿ ನಮಗೆ ನೀಡ್ತಾ ಇದ್ದಾರೆ. ದುರಿತ ಅಂತಂದ್ರೆ ಪಾಪ. ನೀನು ಪಾಪ ಕರ್ಮಗಳನ್ನು ಒಲ್ಲದಿರು ಅಂತಂದ್ರೆ ಮಾಡಬೇಡ ಅಥವಾ ಅದನ್ನು ಬಯಸಬೇಡ. ಪುಣ್ಯವನ್ನೇ ಮಾಡು, ಪುಣ್ಯಕರ್ಮಗಳನ್ನೇ ಮಾಡು ಅಂತ ಹೇಳ್ತಾ ಇದ್ದಾರೆ. ನಾವು ಜೀವನದೊಳಗೆ ಸುಖವನ್ನು ಹೊಂದಬೇಕು, ಶಾಂತಿಯಿಂದ ಬದುಕಬೇಕು ಅಂತಂದ್ರೆ ನಮ್ಮಲ್ಲಿ ಪುಣ್ಯ ಅನ್ನುವಂಥದ್ದಿರಬೇಕು. ಮನುಷ್ಯನಿಗೆ ಸುಖ ಅನ್ನುವಂಥದ್ದು ಎದರಿಂದ ಬರ್ತದೆ ಅಂತಂದ್ರೆ ತಾನು ಮಾಡ್ತಕ್ಕಂಥ ಪುಣ್ಯ ಕಾರ್ಯಗಳಿಂದ. ನಮಗೆ ಪಾಪ ಅನ್ನುವಂಥದ್ದು ಯಾವಾಗಲೂ ದುಃಖವನ್ನು ಕೊಡ್ತದೆ. ಅದಕ್ಕೆ ನಾವು ಪಾಪ ಕರ್ಮಗಳನ್ನು ಮಾಡಬಾರದು. ನಾವು ಯಾವಾಗಲೂ ಪುಣ್ಯ ಕಾರ್ಯಗಳನ್ನೇ ಮಾಡಬೇಕು ಅಂತ ಹೇಳ್ತಾರೆ. ಮಹಾಭಾರತದೊಳಗೆ ಒಂದು ಶ್ಲೋಕದಲ್ಲಿ ಭಾಳ ಸುಂದರವಾಗಿ ಹೇಳ್ಕೊಂಡು ಬರ್ತಾರೆ. ಶುಭೇನ ಕರ್ಮಣ ಸೌಖ್ಯಂ ದುಃಖಂ ಪಾಪೇನ ಕರ್ಮಣ ಕೃತಂ ಭವತಿ ಸರ್ವತ್ರ ನಾ ಕೃತಂ ವಿದ್ಯತೆ ಕ್ವಚಿತ್ ಅಂತೇಳಿ ಒಂದು ಶ್ಲೋಕದಲ್ಲಿ ಭಾಳ ಸುಂದರವಾಗಿ ಹೇಳ್ತಾರೆ. ಶುಭೇನ ಕರ್ಮಣ ಸೌಖ್ಯಂ. ಯಾವನು ತನ್ನ ಜೀವನದೊಳಗೆ ಸತ್ಕರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದಾನೆ, ಸದಾ ಪುಣ್ಯ ಕಾರ್ಯಗಳನ್ನೇ ಮಾಡ್ತಾ ಇದ್ದಾನ, ಅವನಿಗೆ ಯಾವಾಗಲೂ ಸುಖ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಈಗ ನಾವು ಈ ಲೋಕದಲ್ಲಿರ್ತಕ್ಕಂಥ ಅನೇಕ ಭೋಗಗಳನ್ನು ನಾವು ಬಯಸ್ತಾ ಇದ್ದೀವಿ. ನಮಗೆ ಧನ ಪ್ರಾಪ್ತಿಯಾಗಲಿ ಅಥವಾ ನಾವು ಯಾವುದೋ ಒಂದು ಅಧಿಕಾರ ಅನ್ನುವಂಥದ್ದು ದೊರಕಲಿ, ಭೂಮಿಯಾಗಲಿ, ಹೆಂಡತಿಯಾಗಲಿ, ಮಕ್ಕಳಾಗಲಿ, ನಾವು ಬಯಸಿದಂಥ ಸಕಲ ಭೋಗ ಪದಾರ್ಥಗಳು ನಮಗೆ ಪ್ರಾಪ್ತವಾಗಬೇಕಾದರೆ ನಮ್ಮಲ್ಲಿ ಪುಣ್ಯ ಇರಬೇಕು ಅಂತ ಹೇಳ್ತಾರೆ. ನಾವು ಪೂರ್ವ ಜನ್ಮದಲ್ಲಿ ಆಗಲಿ ಈ ಜನ್ಮದಲ್ಲಿ ಆಗಲಿ ನಾವು ಪುಣ್ಯ ಕಾರ್ಯಗಳನ್ನ ಮಾಡ್ಕೊಂಡು ಬಂದೀವಿ ಅಂತಂದ್ರೆ ಆ ಪುಣ್ಯ ಕಾರ್ಯಗಳಿಂದಲೇ ನಮಗೆ ಎಲ್ಲ ನಾವು ಇಚ್ಛಿಸಿದಂಥ ಎಲ್ಲ ಭೋಗಗಳು ನಮಗೆ ಪ್ರಾಪ್ತವಾಗ್ತಾ ಇದ್ದಾವೆ. ಅದು ನಮ್ಮೊಳಗೆ ಪಾಪ ಇತ್ತು ಅಂತಂದರೆ ಆ ಪಾಪಗಳಿಂದ ನಾವು ಈ ಜನ್ಮದಲ್ಲಿ ದುಃಖವನ್ನೇ ಅನುಭವಿಸ್ತಾ ಇದ್ದೀವಿ ಅಂತ. ಅದಕ್ಕೆ ಶುಭೇನ ಕರ್ಮಣ ಸೌಖ್ಯಂ ದುಃಖಂ ಪಾಪೇನ ಕರ್ಮಣ. ನಮ್ಮಲ್ಲಿರುವಂಥ ಪಾಪದಿಂದ ನಾವು ಕೇವಲ ದುಃಖವನ್ನೇ ಅನುಭವಿಸ್ತಾ ಇದ್ದೀವಿ ಅಂತ. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಪೀಡ್ಯತೆ. ಪೂರ್ವಜನ್ಮ ಕೃತಂ ಪಾಪಂ ದಾರಿದ್ರ್ಯರೂಪೇಣ ಪೀಡ್ಯತೆ. ಪೂರ್ವಜನ್ಮ ಕೃತಂ ಪಾಪಂ ಭಾರ್ಯಾರೂಪೇಣ ಪೀಡ್ಯತೆ. ಹಿಂಗೆ ನೀತಿಕಾರ ಹೇಳ್ಕೊಂಡು ಬರ್ತಾ ಇದ್ದಾರೆ.
ನಾವು ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಅನ್ನುವಂಥದ್ದು ನಮಗೆ ದಾರಿದ್ರ್ಯ ರೂಪದಿಂದ ಕಾಡ್ತದೆ. ನಮಗೆ ಬಡತನ ಅನ್ನುವಂಥದ್ದು ಬರ್ತದೆ. ನಾವು ಬಡತನದೊಳಗೆ ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ. ಅನೇಕ ದುಃಖ ನಮಗೆ ಪ್ರಾಪ್ತವಾಗ್ತಾ ಇದ್ದಾವೆ. ಇನ್ನು ನಮ್ಮಲ್ಲಿ ರೋಗಗಳು, ನಾನಾ ರೀತಿಯಾಗಿರ್ತಕ್ಕಂಥ ರೋಗಗಳಿಂದ ನಾವು ಬಳಲಬೇಕಾದ್ರೆ ಅದು ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಅಂತ ಹೇಳ್ತಾರೆ. ಅಂದರೆ ನಾವು ಏನು ಪಾಪ ಮಾಡಿರ್ತೀವಿ ಅದರಿಂದಲೂ ಕೂಡ ನಮಗೆ ಅನೇಕ ವಿಧವಾಗಿರತಕ್ಕಂಥ ರೋಗಗಳು ನಮಗೆ ಪೀಡಿಸ್ತಾ ಇದ್ದಾವೆ ಅಂತ. ಹಾಗೆ ನಮಗೆ ದುಷ್ಟಳಾಗಿರ್ತಕ್ಕಂಥ ಪತ್ನಿ ನಮಗೆ ಪ್ರಾಪ್ತಳಾಗಿ ಅನೇಕ ವಿಧವಾಗಿರ್ತಕ್ಕಂಥ ನಮಗೆ ದುಃಖವನ್ನು ಕೊಡ್ತಾ ಇದ್ದಾಳೆ. ನಮಗೆ ಒಳ್ಳೆಯ ಹೆಂಡತಿ ಸಿಗಬೇಕಂದ್ರೂ ನಾವು ಪುಣ್ಯ ಮಾಡಿರಬೇಕು ಅಂತ. ಅದಕ್ಕೆ ಇಲ್ಲಿ ಮಹಾಭಾರತದೊಳಗೆ ಬಹಳ ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದರು. ಕೃತಂ ಭವತಿ ಸರ್ವತ್ರ ನಾ ಕೃತಂ ವಿದ್ಯತೆ ಕ್ವಚಿತ್ ಅಂತ ಹೇಳಿದರು. ನಾವು ಪುಣ್ಯ ಕಾರ್ಯಗಳನ್ನು ಮಾಡಿದಾಗ ನಮ್ಮಲ್ಲಿ ಧರ್ಮ ಅನ್ನುವಂಥದ್ದು ಉತ್ಪತ್ತಿಯಾಗ್ತದೆ. ಧರ್ಮಾತ್ ಸುಖಂ ಭವತಿ ಎಂಬ ಸ್ಮೃತಿಯಂತೆ ಆ ಧರ್ಮದಿಂದಲೇ ಮನುಷ್ಯನಿಗೆ ಸುಖ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ನಾವು ಸದಾ ಶಾಂತರಾಗಿದ್ದುಕೊಂಡು ಐಹಿಕವಾಗಿರ್ತಕ್ಕಂಥ ಭೋಗ ಪದಾರ್ಥಗಳನ್ನು ನಾವು ಪಡ್ಕೊಂಡು ನಾವು ಅವುಗಳನ್ನು ಸುಖವಾಗಿ ಅನುಭವಿಸ್ಬೇಕಾಗಿತ್ತು ಅಂತಂದರೆ ನಮ್ಮಲ್ಲಿ ಪುಣ್ಯ ಅನ್ನುವಂಥದ್ದಿರಬೇಕು. ಅಂದರೆ ಪುಣ್ಯ ಮಾಡಲಾರ್ದೆ ನಮಗೆ ಸುಖ ಅನ್ನುವಂಥದ್ದು ಪ್ರಾಪ್ತಿ ಆಗೋದಿಲ್ಲ ಅಂತ. ನಾವು ಮಾಡಲಾರೆ ನಮಗೆ ಸುಖ ಆಗಲಿ ಅಂತಂದರೆ ಸುಖ ಎಲ್ಲಿ ಆಗ್ತದೆ? ನಾವು ಅನೇಕ ಯಜ್ಞ, ಯಾಗ, ಹೋಮ, ಹವನ, ದಾನ, ಧರ್ಮ, ಪರೋಪಕಾರ ಇತ್ಯಾದಿ ಸತ್ಕರ್ಮಗಳನ್ನು ಆಚರಣೆ ಮಾಡಿದಾಗ ಮಾತ್ರ ನಮಗೆ ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದು ನಮಗೆ ದೊರಕ್ತದೆ ಅಂಥೇಳಿ ಭಾಳ ಸುಂದರವಾಗಿ ಮಹಾಭಾರತದೊಳಗೆ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡಿಕೊಂಡು ಬಂದರು. ಅದಕ್ಕೆ ಇಲ್ಲಿ ದುರಿತ ಕರ್ಮವನು ವಲ್ಲದಿರು, ಅಂದರೆ ಪಾಪ ಕರ್ಮಗಳನ್ನು ನೀನು ಬಯಸಲಿಕ್ಕೆ ಹೋಗಬೇಡ. ನೀನು ಪಾಪ ಕರ್ಮಗಳನ್ನು ಮಾಡಿದಿ ಅಂತಂದರೆ ನೀನು ಅನಂತ ರೀತಿಯಾಗಿರ್ತಕ್ಕಂಥ ದುಃಖ ಅನ್ನುವಂಥದ್ದನ್ನು ಅನುಭವಿಸ್ಬೇಕಾಗ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದುರಿತವ ನೆಳ್ಳಿನಿತನಾದರೂ ನೇತಿಗಳೆಯುವುದೇ ಚಂದಮಮ ಅಂತ ಹೇಳಿದರು. ನೀವು ಮಾಡ್ತಕ್ಕಂಥ ಯಾವ ಪಾಪ ಅನ್ನುವಂಥದ್ದು ಅದು ಒಂದು ಎಳ್ಳು ಕಾಳಿನಷ್ಟು ಐತೆ ಅಂದ್ರೂ ಕೂಡ ಅದನ್ನು ನೇತಿಗಳೆಯುವುದೇ ಚಂದ ಅಂತ ಹೇಳ್ತಾರೆ. ಅದನ್ನು ಮಾಡದೇ ಇರುವುದು ಒಳ್ಳೆಯದು ಅಂತ. ಅದು ಸ್ವಲ್ಪ ಪಾಪ ಅದಂದ್ರೂ ಕೂಡ ನಮಗೆ ಅನಂತ ರೀತಿಯಾಗಿರ್ತಕ್ಕಂಥ ದುಃಖವನ್ನು ಕೊಡ್ತದೆ, ನಮಗೆ ನರಕವನ್ನು ಉಂಟು ಮಾಡ್ತದೆ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಪಾಪ ಭಾವನೆ, ನಾನು ಪಾಪ ಮಾಡಬೇಕನ್ನುವಂಥ ಆ ಭಾವನೆ ಸ್ವಲ್ಪ ಬಂದದಂದ್ರೂ ಕೂಡ ಅದನ್ನು ಆದಷ್ಟು ನಾವು ತೆಗೆದು ಹಾಕಿಬಿಡ್ಬೇಕಂತಾರೆ. ಆ ಪಾಪವೇ ನಮಗೆ ಅನಂತ ಹೀನವಾಗಿರತಕ್ಕಂಥ ಜನ್ಮವನ್ನು ಕೊಡ್ತದೆ. ಅದಕ್ಕೆ ನಿಜಗುಣಸುಳವರು ಹೇಳಿಕೊಂಡು ಬಂದರು, ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ, ಮೇಲಾ ಪಶು ರೂಪಾಗಿ ಬಹುಬಾಧೆಗಲಸಿ ಅಂತ ಹೇಳ್ತಾರೆ. ನಾವು ಮಾಡಿರ್ತಕ್ಕಂಥ ಪಾಪದಿಂದ ನಮಗೇನು ಫಲ ಸಿಗ್ತದೆ ಅಂತಂದ್ರೆ ನಾವು ಗಿಡ ಮರ ಆಗಿ ಹುಟ್ಟಿ ಬರ್ತೀವಿ ಅಂತ. ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ನಾವು ಕ್ರಿಮಿಗಳಾಗಿ ಕೀಟ ಪತಂಗ ಇಂಥ ಒಂದು ಹೀನವಾಗಿರತಕ್ಕಂಥ ಜನ್ಮಗಳು ನಮಗೆ ಬರಬೇಕಾದ್ರೆ ನಾವು ಮಾಡಿರ್ತಕ್ಕಂಥ ಪಾಪದಿಂದಲೇ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸಲ ನಾರದ ಮುನಿಗಳು ಸ್ವರ್ಗಲೋಕದಿಂದ ಬರ್ತಾ ಇದ್ದರು. ಅಲ್ಲಿ ಮಾರ್ಗ ಮಧ್ಯದಲ್ಲಿ ಏನಾಗಿತ್ತು ಅಂತಂದರೆ ನಲಕೂಬರ ಅಂಥೇಳಿ ಇಬ್ಬರು ಕುಬೇರರು ಪುತ್ರರು, ಅವರು ತಮ್ಮ ಸ್ತ್ರೀಯರೊಂದಿಗೆ ಆ ನದಿಯೊಳಗೆ ನಗ್ನರಾಗಿ ಸ್ನಾನವನ್ನು ಮಾಡಿಕತ್ತಿದ್ರು. ಆ ಮಹಾತ್ಮರು ಬಂದದ್ದನ್ನು ಅವರು ಅರಿತುಕೊಳ್ಳಲಿಲ್ಲ.
ನಾರದ ಮುನಿಗಳು ಬಂದಿದ್ದಾರೆ, ಅವರನ್ನು ನಾನು ಗೌರವಿಸಬೇಕು ಅಂಥೇಳಿ ಅವರಲ್ಲಿ ಒಂದು ಪೂಜ್ಯ ಭಾವನೆ ಅನ್ನುವಂಥದ್ದು ಬರಲಿಲ್ಲ. ಯಾಕಂದರೆ ಅವರು ಅಹಂಕಾರಿಗಳಾಗಿದ್ದರು. ಆ ನಾರದ ಮುನಿಗಳು ನೋಡಿದ್ರೂ ಕೂಡ ಅವ್ರ ಕಡೆ ಲಕ್ಷ್ಯ ಕೊಡಲಾರದೆ ಜಲಕ್ರೀಡೆಯಲ್ಲಿ ತೊಡಗಿದ್ದರು. ಯಾವ ಸ್ತ್ರೀಯರು ಆ ನಾರದ ಮುನಿಗಳನ್ನು ನೋಡಿ ನಾಚಿಕೆಗೊಂಡು ಅವರು ಬಟ್ಟೆಗಳನ್ನು ಧಾರಣ ಮಾಡಿಕೊಂಡ್ರು. ಆದರೂ ಕೂಡ ಇವರು ತಮ್ಮ ಒಂದು ಅಹಂಕಾರದಿಂದ ಇವರು ಏನು ಮಾಡಿದರು ಅಂತಂದರೆ, ಅಲ್ಲೇ ಆ ನಾರದ ಮುನಿಗಳಿಗೆ ನೀರನ್ನು ಚಿಮಿಸ್ಲಿಕ್ಕೆ ಹತ್ತರು. ಆವಾಗ ಅವ್ರಿಗೆ ಸಿಟ್ಟು ಬಂತು. ನೀವು ಭೂಲೋಕದೊಳಗೆ ವೃಕ್ಷಗಳಾಗಿ ಹುಟ್ಟ್ರಿ ಅಂತ ಶಾಪವನ್ನು ಕೊಟ್ಟರು. ಆವಾಗ ಅವರಿಗೆ ತಾವು ಮಾಡಿದ ಅಪರಾಧ ತಪ್ಪಾಯಿತು. ಅವಾಗ ಹೋಗಿ ಅವರು ಕೇಳ್ತಾ ಇದ್ದಾರೆ, ನಮ್ಮದು ಅಪರಾಧ ಆಗಿದೆ, ಕ್ಷಮಾ ಮಾಡಿರಿ, ಶಾಪವನ್ನು ವಾಪಸ್ ಪಡ್ಕೊಳ್ರಿ ಅಂಥೇಳಿ ಅಂದಾಗ, ಇಲ್ಲಾದ ಶಾಪ ಮುಂದೆ ಯಾವ ಕೃಷ್ಣ ಪರಮಾತ್ಮ ಅಂದರೆ ವಿಷ್ಣು ಶ್ರೀಕೃಷ್ಣನಾಗಿ ಜನಿಸಿ ಬರ್ತಾನ, ಅವನ ಒಂದು ಪಾದಸ್ಪರ್ಶದಿಂದ ನಿಮಗೆ ಶಾಪದಿಂದ ವಿಮುಕ್ತಿ ಆಗ್ತದೆ ಅಂತ ನಾರದ ಮುನಿಗಳು ದಯೆಯಿಂದ ಅವರಿಗೆ ಉಪದೇಶವನ್ನು ಮಾಡಿದರು. ಆವಾಗ ಅವರಿಬ್ಬರು ಮರ್ತ್ಯಲೋಕದೊಳಗೆ ವೃಕ್ಷಗಳಾಗಿ ಹುಟ್ಟುತ್ತಾ ಇದ್ದಾರೆ, ಗಿಡಗಳಾಗಿ ಹುಟ್ಟಿದರು. ಯಾವಾಗ ಕೃಷ್ಣ ಪರಮಾತ್ಮ ಭೂಲೋಕದಲ್ಲಿ ಅವತರಿಸಿ ಬಂದಾಗ ಆ ಯಶೋಧೆಯ ಮನೆಯೊಳಗೆ ಬೆಳೀತಾ ಇರಬೇಕಾದ್ರೆ ತಾಯಿ ಮಗು ಎಲ್ಲಾದರೂ ಆಟ ಆಡ್ಲಿಕ್ಕೆ ಹೋಗ್ತದಂಥೇಳಿ ಒಂದು ಕಲ್ಲಿಗೆ ಅವನನ್ನು ಕಟ್ಟಿ ಹೋಗಿದ್ಲು, ಕಾಲಿಗೆ ಹಗ್ಗ ಕಟ್ಟಿ ಹೋಗಿದ್ಲು. ಆವಾಗ ಕೃಷ್ಣ ಪರಮಾತ್ಮ ಏನು ಮಾಡಿದ, ಅದನ್ನು ಎಳ್ಕೊಂಡು ಹೋಗಿ ಆ ಎರಡು ಗಿಡಗಳ ಮಧ್ಯದೊಳಗೆ ಪಾರಾಗಿ ಅದನ್ನು ಯಾವಾಗ ಅವನ ಪಾದಗಳು ಅದಕ್ಕೆ ಸ್ಪರ್ಶ ಅದು ಮರಗಳಿಗೆ, ಆವಾಗ ನಲಕೂಬರರು ಏನು ಮಾಡಿದರು ಅಂತಂದರೆ ಆ ಶಾಪದಿಂದ ವಿಮುಕ್ತರಾಗಿ ಮತ್ತೆ ತಮ್ಮ ಲೋಕವನ್ನು ಸೇರಿದರು ಅಂಥೇಳಿ ಈ ಪ್ರಕಾರವಾಗಿ ದೃಷ್ಟಾಂತ ಬರ್ತದೆ. ಅಂದರೆ ಅವರು ಮಾಡಿರ್ತಕ್ಕಂಥ ಒಂದು ಪಾಪದಿಂದ ಏನಾಯಿತು ಅಂತಂದರೆ ಮರಗಳಾಗಿ ಹುಟ್ಟಿದರು ಅಂತ. ಅದಕ್ಕೆ ಇಲ್ಲಿ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಆ ಪಕ್ಷಿ ಕುಲವಾಗಿ ಅನೇಕ ಮೃಗಗಳಾಗಿ ಪಕ್ಷಿಗಳಾಗಿ ನಾವು ಜನ್ಮವನ್ನು ತಾಳಬೇಕಾಗಿತ್ತು ಅಂತಂದರೆ ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳಿಂದ ಅಂತ ಹೇಳ್ತಾರೆ. ಆ ಪಾಪಕರ್ಮಗಳಿಂದ ಇಂಥ ಹೀನವಾಗಿರತಕ್ಕಂಥ ಜನ್ಮಗಳು ನಮಗೆ ಪ್ರಾಪ್ತವಾಗ್ತಾ ಇದ್ದಾವೆ. ಅದಕ್ಕೆ ಇಲ್ಲಿ ನೀನು ಪಾಪವನ್ನು ಯಾಕೆ ಮಾಡ್ತಾ ಇದ್ದೀಯಾ, ಪಾಪವನ್ನು ಮಾಡಲಿಕ್ಕೆ ಹೋಗಬೇಡ. ನೀತಿಕಾರ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ. ದಾರಿದ್ರ್ಯ ರೋಗ ದುಃಖಾನಿ ಬಂಧನೌ ವ್ಯಸನಾನಿ ಚ ಆತ್ಮಾಪರಾಧ ವೃಕ್ಷಸ್ಯ ಫಲಾನ್ಯೇತಾನಿ ದೇಹಿನಾಂ. ಈ ಮರ್ತ್ಯಲೋಕದೊಳಗೆ ಜೀವಿಗಳು ಮಾಡಿರ್ತಕ್ಕಂಥ ಒಂದು ಪಾಪಗಳಿಂದ ತಾವೇನು ಒಂದು ಪಾಪಗಳನ್ನು ಮಾಡಿದಾರ, ಆ ಪಾಪ ಅನ್ನುವಂಥದ್ದು ವೃಕ್ಷ ಅಂತ ತಿಳ್ಕೊಳ್ರಿ. ಆತ್ಮಾಪರಾಧ ವೃಕ್ಷಸ್ಯ, ತಾನು ಮಾಡಿರ್ತಕ್ಕಂಥ ಪಾಪವೆಂಬ ವೃಕ್ಷದ ಫಲಗಳು ಯಾವುವಪ್ಪ ಅಂತಂದ್ರೆ ಹೇಳ್ತಾರೆ, ದಾರಿದ್ರ್ಯ ರೋಗ ದುಃಖಾನಿ. ಅಂದರೆ ನಮಗೆ ಬಡತನ ಅನ್ನುವಂಥದ್ದು. ನಮಗೆ ಬಡತನ ಯಾಕೆ ಬರ್ತದೆ ಅಂತಂದರೆ ತಾನು ಮಾಡಿರ್ತಕ್ಕಂಥ ಪಾಪವೆಂಬ ವೃಕ್ಷದ ಫಲ ಅಂಥದ್ದು. ನಾವು ಈ ಜನ್ಮದೊಳಗೆ ಅನೇಕ ಹಿಂಸಾದಿಗಳನ್ನು ಮಾಡ್ತೀವಿ. ಆ ಹಿಂಸಾದಿಗಳಿಂದ ನಮಗೆ ಪಾಪ ಆಗ್ತದೆ. ಆ ಪಾಪದಿಂದ ನಾವು ದಾರಿದ್ರ್ಯ ದುಃಖವನ್ನು ಅನುಭವಿಸ್ಬೇಕಾಗ್ತದೆ. ರೋಗ ದುಃಖಾನಿ, ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ರೋಗಗಳು, ಮಹಾರೋಗಗಳು, ಈಗ ಕ್ಯಾನ್ಸರ್ ಆಗಲಿ, ಕುಷ್ಠರೋಗ ಆಗಲಿ, ಇನ್ನೂ ಹಲವಾರು ರೋಗಗಳದಾವೆ. ಆ ರೋಗಗಳು ನಮಗೆ ಬರಬೇಕಾದ್ರೆ ನಾವು ಮಾಡಿರ್ತಕ್ಕಂಥ ಪಾಪಕರ್ಮದ ಫಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ರೋಗಗಳು ಕೂಡ ನಮಗೆ ಪಾಪದ ಫಲ ಆಗಿದ್ದಾವೆ. ಮತ್ತು ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ದುಃಖಗಳು ನಮಗೆ ಪ್ರಾಪ್ತವಾಗ್ತಾ ಇದ್ದಾವೆ. ಬಂಧನ ವ್ಯಸನಾನಿ ಚ, ನಮಗೆ ಬಂಧನ ಅನ್ನುವಂಥದ್ದು ಕೂಡ ಪ್ರಾಪ್ತವಾಗಬೇಕಾದರೆ ನಾವು ಮಾಡಿದ ಪಾಪದಿಂದಲೇ.
ಅನೇಕ ದುಶ್ಚಟಗಳು. ವ್ಯಸನಾನಿಚ ಅಂತಂದರೆ ಅನೇಕ ರೀತಿಯಾಗಿರ್ತಕ್ಕಂಥ ದುಷ್ಟ ಕಾರ್ಯಗಳು ನಮ್ಮಲ್ಲಿ ಜರುಗಬೇಕಾದ್ರೆ ಅದು ಕೂಡ ಪಾಪದ ಫಲವೇ ಅಂತ ಹೇಳಿದರು. ಇವೆಲ್ಲವೂ ಜೀವನು ತಾನು ಮಾಡಿರ್ತಕ್ಕಂಥ ಅಪರಾಧವೆಂಬ ವೃಕ್ಷದ ಫಲಗಳು ಅಂಥೇಳಿ ನೀತಿಕಾರ ಬಹು ಸುಂದರವಾಗಿ ನಮಗೆ ಉಪದೇಶವನ್ನು ಮಾಡ್ಕೊಂಡು ಬಂದಿದ್ದಾನೆ. ಒಂದು ಸಲ ಗೌತಮ ಬುದ್ಧರು ತಮ್ಮ ಶಿಷ್ಯನಾಗಿರ್ತಕ್ಕಂಥ ಆನಂದನ ಜೊತೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದರು. ಮಾರ್ಗದೊಳಗೆ ಒಂದು ಹಾವು ಅನ್ನುವಂಥದ್ದು ಅದು ಶರೀರದೊಳಗೆ ಗಾಯಗಳಾಗಿ ಅನೇಕ ಯಾವ ಇರುವೆಗಳು ಕಚ್ತಾ ಇದ್ದು ಅದು ಪ್ರಾಣವನ್ನು ಬಿಡ್ತಾ ಇತ್ತು. ಭಾಳ ದುಃಖದಿಂದ ಬಳಲಿ ಪ್ರಾಣವನ್ನು ಬಿಡ್ತಾ ಇತ್ತು. ಅದನ್ನು ನೋಡಿ ನಕ್ಕರು. ಆವಾಗ ಆನಂದ ಕೇಳ್ತಾ ಇದ್ದಾನೆ, ಗುರುಗಳೇ, ತಮ್ಮ ನಗುವಿಗೆ ಕಾರಣವೇನು? ತಾವು ಯಾಕೆ ನಗುತ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ. ಆವಾಗ ಬುದ್ಧರು ಹೇಳ್ತಾ ಇದ್ದಾರೆ, ನೋಡಪ್ಪ, ಅಲ್ಲಿ ಒಂದು ಹಾವು ಅನ್ನುವಂಥದ್ದು ಆ ಇರುವೆಗಳ ಒಂದು ಕಡಿತದಿಂದ ಅದು ಎಷ್ಟೊಂದು ಬಳಲ್ತಾ ಇದೆ, ಪ್ರಾಣವನ್ನು ಬಿಡ್ತಾ ಇದೆ. ಅದನ್ನು ನೋಡಿ ನನಗೆ ನಗು ಬಂತು ಅಂತಂದರು. ಗುರುಗಳೇ, ನನಗೆ ಅರ್ಥವಾಗಲಿಲ್ಲ, ಅದನ್ನು ಸ್ವಲ್ಪ ಬಿಡಿಸಿ ಹೇಳ್ರಿ ಅಂತಂದಾಗ, ಪೂರ್ವಜನ್ಮದೊಳಗೆ ಆ ಸರ್ಪ ಅನ್ನುವಂಥದ್ದು ಒಬ್ಬ ಮೀನುಗಾರನಾಗಿದ್ದ. ಪ್ರತಿನಿತ್ಯ ಆ ಹಳ್ಳದೊಳಗೆ ಬಂದು ಬಾವಿಗಳಲ್ಲಿ ಅನೇಕ ಬಲೆಗಳನ್ನು ಹಾಕಿ ಅಲ್ಲಿ ಮೀನುಗಳನ್ನು ಹಿಡಿತಾ ಇದ್ದ. ಅವುಗಳನ್ನು ಕೊಂದು ಮಾರಾಟ ಮಾಡ್ತಾ ಇದ್ದ. ಅವನು ಮಾಡಿರ್ತಕ್ಕಂಥ ಯಾವ ಒಂದು ಪಾಪಕರ್ಮಗಳಿಂದ ಈಗ ಆ ಮೀನುಗಳೆಲ್ಲ ಇರುವೆಗಳಾಗಿ ಜನ್ಮ ತಾಳಿದ್ದಾವೆ. ಈಗ ಆ ಮೀನುಗಾರ ಸರ್ಪವಾಗಿದ್ದಾನೆ. ಯಾಕಂದರೆ ಆ ಜೀವಿಗಳನ್ನು ಹಿಂಸಾ ಮಾಡಿದ್ದಕ್ಕೆ ಅವನಲ್ಲಿ ಒಂದು ಪಾಪ ಅನ್ನುವಂಥದ್ದಾಗ್ಯದ, ಅವನಲ್ಲಿ ಅಧರ್ಮ ಆಗ್ಯದ. ಆ ಅಧರ್ಮದಿಂದ ದುಃಖ ಅನುಭವಿಸ್ಲಿಕ್ಕತ್ತಿದ್ದಾನ ಅಂತ. ನಾವು ಮಾಡುವಂಥ ಪಾಪಗಳಿಂದ ನಮ್ಮಲ್ಲಿ ಅಧರ್ಮ ಉಂಟಾಗ್ತದೆ. ಅಧರ್ಮದಿಂದಲೇ ಜೀವನಿಗೆ ದುಃಖ ಆಗ್ತದೆ. ಹೀಗಾಗಿ ತಾನು ಮಾಡಿರ್ತಕ್ಕಂಥ ಒಂದು ಅಪರಾಧದಿಂದ ಇಲ್ಲೇನಾಗ್ಯಾನವ, ಸರ್ಪವಾಗಿದ್ದಾನ. ಆ ಶರೀರದಲ್ಲಿ ಗಾಯ ಆಗ್ಯದ. ಅನೇಕ ಇರುವೆಗಳು, ಅವೇನು ಸತ್ತಿದ್ದುವಲ್ಲ ಮೀನುಗಳು, ಅವೆಲ್ಲ ಈಗ ಇರುವೆಗಳಾಗಿ ಜನ್ಮಿಸಿದ್ದಾವೆ. ಈಗ ಅವು ಪ್ರತೀಕಾರವನ್ನು ತೀರಿಸ್ಕೊಳ್ತಾ ಇದ್ದಾವೆ. ಪೂರ್ವಜನ್ಮದೊಳಗೆ ನಮ್ಮನ್ನು ಕೊಂದು ಇವ ಹಿಂಸಾ ಮಾಡಿದ್ದ. ಆ ಹಿಂಸೆಯಿಂದಲೇ ನಾವು ಇವನಿಗೆ ದುಃಖವನ್ನು ಕೊಡೋಣ ಅಂಥೇಳಿ ಅವು ಕಚ್ತಾ ಇದ್ದು, ಆ ಸರ್ಪದ ಶರೀರವನ್ನು ಕಚ್ತಾ ಇದ್ದು. ಹೀಗಾಗಿ ಅದರ ವೇದನೆಯನ್ನು ತಾಳಲಾರದೆ ಆ ಸರ್ಪ ಅನ್ನುವಂಥದ್ದು ಒದ್ದಾಡ್ಲಿಕ್ಕತ್ತಿತ್ತು, ಅದರ ಪ್ರಾಣ ಹೋಗ್ಲಿಕ್ಕತ್ತಿತ್ತು. ಅದನ್ನು ನೋಡಿ ಬುದ್ಧರು ಆ ಪೂರ್ವಜನ್ಮದ ವೃತ್ತಾಂತವನ್ನು ಆನಂದನಿಗೆ ಹೇಳಿದ್ರಂತ. ಹಂಗೆ ನಾವು ಈ ಜನ್ಮದಲ್ಲಿ ಆಗಲಿ ಪೂರ್ವಜನ್ಮದಲ್ಲಿ ಆಗಲಿ ನಾವು ಮಾಡಿರ್ತಕ್ಕಂಥ ಪಾಪ ಅನ್ನುವಂಥದ್ದು ನಮಗೆ ಅವಶ್ಯವಾಗಿ ಫಲವನ್ನು ಕೊಡ್ತದೆ ಅಂತ. ಅದರಿಂದ ನಾವು ಅನಂತ ರೀತಿಯಾಗಿರ್ತಕ್ಕಂಥ ದುಃಖ ಅನ್ನುವಂಥದ್ದನ್ನು ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅರ್ಜುನನು ಕೂಡ ಭಗವಂತನನ್ನ ಕುರಿತು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾಷ್ಣೇವ ಬಲಾದಿವ ನಿಯೋಜಿತ. ಹೇ ಭಗವಂತ, ಮನುಷ್ಯನಿಗೆ ಪಾಪ ಮಾಡಬೇಕನ್ನುವಂಥ ಒಂದು ಭಾವನೆ ಇರಂಗಿಲ್ಲ, ಅವನಿಗೆ ಪಾಪ ಮಾಡಬೇಕನ್ನುವಂಥ ಬುದ್ಧಿ ಇರಂಗಿಲ್ಲ. ಆದರೂ ಆ ಪಾಪವನ್ನು ಮಾಡಲಿಕ್ಕೆ ಯಾವುದು ಪ್ರೇರಣೆ ಮಾಡ್ತದೆ? ಪಾಪಕರ್ಮದಲ್ಲಿ ತೊಡಗಬೇಕಾದ್ರೆ ಅದಕ್ಕೆ ಏನಾದರೂ ಒಂದು ಪ್ರೇರಣೆ ಇರಬೇಕಲ್ಲ. ಅನಿಚ್ಛನ್ನಪಿ ವಾಷ್ಣೇಯ, ಪಾಪವನ್ನು ಮಾಡಬೇಕನ್ನುವಂಥ ಇಚ್ಛಾ ಅನ್ನುವಂಥದ್ದು ಇಲ್ಲದೇ ಇದ್ರೂ ಕೂಡ ಆ ಪಾಪದಲ್ಲಿ ತೊಡಗಿಸ್ತಕ್ಕಂಥದ್ದು ಯಾವುದು ಅಂತ ಈ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಹೇ ಅರ್ಜುನ, ಮನುಷ್ಯ ಪಾಪ ಕರ್ಮಗಳಲ್ಲಿ ತೊಡಗಬೇಕಾದರೆ
ಈ ರಜೋಗುಣಗಳಿಂದ ಉತ್ಪತ್ತಿಯಾಗಿರತಕ್ಕಂಥ ಈ ಕಾಮ ಅನ್ನುವಂಥದ್ದು ಮತ್ತು ಕ್ರೋಧ ಅನ್ನುವಂಥದ್ದು. ಈ ಕಾಮ ಕ್ರೋಧಾದಿಗಳೇ ಏನಾಗ್ತವೆ ಅಂತಂದರೆ ಜೀವನನ್ನು ಪಾಪಕರ್ಮಗಳಲ್ಲಿ ತೊಡಗಿಸ್ತಾ ಇದ್ದಾವೆ ಅಂತ. ಇವು ನಮಗೆ ನಿಜವಾದ ವೈರಿಗಳು ಇವು. ಯಾಕಂದರೆ ಇದು ಪಾಪದ ಹೊಟ್ಟೆ ಇದು ಯಾವತ್ತೂ ತುಂಬುವಂಥದ್ದಲ್ಲ. ಮನುಷ್ಯನಿಗೆ ಬೇಕು ಬೇಕು ಅನಿಸ್ತದೆ. ಮನುಷ್ಯ ಅನೇಕ ಕಾಮನೆಗಳಿಂದ ಯುಕ್ತನಾಗ್ತಾ ಇದ್ದಾನೆ. ಆ ಅನೇಕ ಪ್ರಾಪಂಚಿಕವಾಗಿರತಕ್ಕಂಥ ಆ ಭೋಗ ಪದಾರ್ಥಗಳನ್ನು ಬಯಸಿ ಅವುಗಳನ್ನು ಪಡೀಲಿಕ್ಕೆ ಅನಂತ ವಿಧವಾಗಿರ್ತಕ್ಕಂಥ ಪಾಪಗಳನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ನಮ್ಮಲ್ಲಿರುವಂಥ ಒಂದು ಕಾಮ, ಇನ್ನೊಂದು ಕ್ರೋಧ, ಸಿಟ್ಟನ್ನುವಂಥದ್ದು. ಯಾಕಂದ್ರೆ ನಾವು ಸಿಟ್ಟಿನ ಕೈಯೊಳಗೆ ಬುದ್ಧಿ ಕೊಟ್ಟೀವಿ ಅಂತಂದ್ರೆ ನಾವು ಏನು ಪಾಪ ಮಾಡ್ತೇವೆ ಹೇಳೋಕ್ಕಾಗೋದಿಲ್ಲ. ಸಿಟ್ಟು ಬಂದಾಗ ನಾವು ಗುರುವಿನ ಧ್ಯಾನ ಮಾಡಬೇಕು, ಪರಮಾತ್ಮನ ಧ್ಯಾನ ಮಾಡಬೇಕು. ನಮ್ಮ ಕೋಪ ಶಾಂತ ಆಗಬೇಕು. ನಮ್ಮ ಕೋಪ ಶಾಂತ ಆಯಿತು ಅಂತಂದರೆ ನಾವು ಮಾಡುವಂಥ ಪಾಪಕರ್ಮಗಳು ಅವು ತಪ್ಪಿ ಹೋಗಿಬಿಡ್ತಾವೆ ಅಂತ. ನಾವು ಸಿಟ್ಟಿನ ಆವೇಶದೊಳಗೆ ಅನೇಕ ಹಿಂಸಾದಿ ಕೃತ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ನಮ್ಮಲ್ಲಿರುವಂಥ ಕಾಮಕ್ರೋಧಾದಿಗಳೇ ನಮ್ಮನ್ನು ಪಾಪಕರ್ಮಗಳಲ್ಲಿ ತೊಡಗಿಸ್ತಾ ಇದ್ದಾವೆ ಅಂಥೇಳಿ ಭಗವಂತ ಬಹು ಸುಂದರವಾಗಿ ನಮಗೆ ಉತ್ತರವನ್ನು ಕೊಟ್ಟಿದ್ದಾನೆ. ಅದಕ್ಕೆ ಇಲ್ಲಿ ಜೀವನಾಗಿರ್ತಕ್ಕಂಥವನು ಪಾಪಕರ್ಮಗಳಿಂದ ವಿಮುಕ್ತನಾಗಬೇಕಾಗಿತ್ತು ಅಂತಂದರೆ ಅವುಗಳನ್ನು ಆದಷ್ಟು ನಾವು ತ್ಯಾಗ ಮಾಡಬೇಕು. ನೋಡಿ, ಜೀವನ ಸ್ವಭಾವ ಏನದ ಅಂತಂದ್ರೆ ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಃ ಪಾಪಸ್ಯ ಫಲಂ ನೇಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ. ಯಾವ ಒಂದು ನೀವು ಸುಭಾಷಿತಕಾರ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಮನುಷ್ಯ ಯಾವಾಗಲೂ ಪುಣ್ಯದ ಫಲವನ್ನು ಬಯಸ್ತಾನ ಅಂತ. ಪುಣ್ಯದ ಫಲ ಯಾವುದು ಅಂತಂದರೆ ನಮಗೆ ಸುಖ. ಎಲ್ಲರೂ ಬಯಸೋದೇನು? ಸುಖ. ನಾನು ಸುಖವಾಗಿರಬೇಕು ಅಂತ ಬಯಸ್ತಾ ಇದ್ದಾನೆ. ಅಂದರೆ ತನಗೆ ಸಂಪತ್ತು ಪ್ರಾಪ್ತಿಯಾಗಬೇಕು, ಮಡದಿ ಮಕ್ಕಳು ದೊರಕಬೇಕು, ಅಧಿಕಾರ ಸಿಗಬೇಕು, ಭೂಮಿ ಸಿಗಬೇಕು. ಹೀಗೆ ನಾವು ಸುಖವನ್ನು ಎಲ್ಲರೂ ಇಚ್ಛಾ ಮಾಡ್ತೀವಿ. ಆದರೆ ಅವುಗಳ ಪ್ರಾಪ್ತಿಗೆ ಸಾಧನವಾಗಿರ್ತಕ್ಕಂಥ ಪುಣ್ಯ ಮಾಡಕ್ಕೆ ಒಲ್ಲೆಂತೀವಿ. ನಾವು ದಾನ ಧರ್ಮ ಮಾಡೋದಾಗಲಿ, ಯಜ್ಞಗಳನ್ನು ಮಾಡೋದಾಗಲಿ, ನಾವು ಪರಮಾತ್ಮನ ಪೂಜಿಸುವಂಥದ್ದಾಗಲಿ, ಸತ್ಸಂಗ ಮಾಡುವಂಥದ್ದಾಗಲಿ, ಇಂಥ ಪುಣ್ಯ ಕರ್ಮಗಳನ್ನು ಮಾಡಲಿಕ್ಕೆ ನಾವು ಒಲ್ಲೆಂತೀವಿ. ಆದರೆ ಪುಣ್ಯದ ಫಲ ಮಾತ್ರ ಬೇಕಂತೀವಿ. ಪಾಪಸ್ಯ ಫಲಂ ನೇಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ. ಇಲ್ಲಿ ಪಾಪಕರ್ಮದ ಫಲವಾಗಿರತಕ್ಕಂಥ ಒಂದು ಬಡತನ ಆಗಲಿ, ಅಥವಾ ರೋಗಗಳಾಗಲಿ, ಅಥವಾ ಅನೇಕ ಕಷ್ಟಗಳಾಗಲಿ, ಆ ಪಾಪದ ಫಲ ಬ್ಯಾಡ್ ಅಂತೀವಿ. ಪಾಪದ ಫಲ ಅಂದರೆ ದುಃಖವನ್ನು ಯಾರೂ ಬಯಸೋದಿಲ್ಲ. ಆದರೆ ಪ್ರಯತ್ನಪೂರ್ವಕವಾಗಿ ಪಾಪಗಳನ್ನು ಮಾಡ್ತಾ ಇದ್ದಾನೆ. ವೇದಗಳು ಪಾಪಗಳನ್ನು ಮಾಡಬೇಡ ಅಂತ ಹೇಳಿದ್ರೂ ಕೂಡ ಮತ್ತೆ ಪಾಪಕರ್ಮಗಳಲ್ಲಿ ಇವನು ತೊಡಗುತ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ನೀತಿಕಾರ ಏನು ಹೇಳಿದ ಅಂತಂದರೆ, ನೋಡಪ್ಪ, ನೀನು ಪಾಪವನ್ನು ಬಯಸಬೇಡ. ಆ ಪಾಪದಿಂದಲೇ ನಿನಗೆ ನರಕ ದುಃಖ ಅನ್ನುವಂಥದ್ದು ಉಂಟಾಗ್ತದೆ. ನೋಡಿ, ನಾವು ಮನಸ್ಸಿನಿಂದ ಮಾಡ್ತಕ್ಕಂಥ ಪಾಪ ಇದು ಶ್ರೇಷ್ಠ ಅಂತ ಹೇಳಿಸ್ಕೊಳ್ತದೆ. ಮಾನಸಾದ್ ವಾಂಗ್ಮಯಂ ಪಾಪಂ ವಿಶಿಷ್ಟಮಿತಿ ಲಕ್ಷ್ಯತೆ. ನಾವು ಮನಸ್ಸಿನಲ್ಲಿ ಎಷ್ಟೋ ಪಾಪ ಚಿಂತನೆಯನ್ನು ಮಾಡ್ತೀವಿ, ಅನಿಷ್ಟ ಚಿಂತನೆಯನ್ನು ಮಾಡ್ತೀವಿ. ಅದಕ್ಕಿಂತಲೂ ಹೆಚ್ಚಿನ ಪಾಪ ಯಾವುದು ಅಂತಂದರೆ ನಮ್ಮ ವಾಣಿಯಿಂದ ಆಗತಕ್ಕಂಥ ಪಾಪ. ನಾವು ವಾಣಿಯಿಂದ ಇನ್ನೊಬ್ಬರ ನಿಂದ ಮಾಡ್ತೀವಿ, ಇನ್ನೊಬ್ಬರನ್ನ ಬೈತೀವಿ, ಮತ್ತು ಚಾಡಿ ಹೇಳ್ತೀವಿ. ಈ ಇತ್ಯಾದಿಗಳು ವಾಣಿಯಿಂದ ಆಗ್ತಕ್ಕಂಥ ಪಾಪ. ಇದು ಮನಸ್ಸಿನಿಂದ ಆಗುವಂಥ ಪಾಪಗಳಿಗಿಂತಲೂ ಇದು ಹೆಚ್ಚಿಂದು ಅಂತ ಹೇಳಿಸಿಕೊಳ್ತದೆ. ವಾಂಗ್ಮಯಾದಪಿ ವೈ ಪಾಪ ಶಾರೀರಂ ಗಣ್ಯತೆ ಬಹು ಅಂತ ಮಹಾಭಾರತದಲ್ಲಿ ಹೇಳಿದರು. ಈ ವಾಣಿಯಿಂದ ಮಾಡುವಂಥ ಪಾಪಗಳಿಗಿಂತಲೂ ಶರೀರದಿಂದ ಮಾಡತಕ್ಕಂಥ ಪಾಪ
ಇದು ಹೆಚ್ಚಿನದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಶರೀರದಿಂದ ಮಾಡುವಂಥ ಪಾಪಗಳು ನಮಗೆ ಅತಿಯಾದ ನಮಗೆ ದುಃಖವನ್ನು ಕೊಡ್ತಾ ಇದ್ದಾವೆ ಅಂಥೇಳಿ ಹಿಂಗೆ ಮಹಾಭಾರತದೊಳಗೆ ಬಹು ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದಾರೆ. ಅದಕ್ಕೆ ಏನೋ ನಮ್ಮಿಂದ ಪಾಪ ಗಡಿಸ್ಯಾವ ಅಂತ ತಿಳ್ಕೊಡ್ರಿ. ನಾವೇನೋ ತಿಳಿಯೋದು ತಪ್ಪು ಮಾಡೀವಿ, ಪಾಪಗಳನ್ನು ಮಾಡೀವಿ ಅಂತ ತಿಳ್ಕೊಡ್ರಿ. ಕೃತ್ವಾ ಪಾಪಂ ಹಿ ಸಂತ್ಯಪ್ಯ ತಸ್ಮಾತ್ ಪಾಪಾತ್ ಪ್ರಮುಚ್ಯತೆ ನೈವ ಕುರ್ಯಾಂ ಪುನರಿತಿ ನಿವೃತ್ತ್ಯಾಪೂಯತೆ ತು ಸಹ. ಯಾವಾತನಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಪಾಪಗಳು ಘಟಿಸಿದ್ದಾವೆಯೋ ಅದರಿಂದ ಅವನಿಗೆ ಪ್ರಾಯಶ್ಚಿತ್ತ ಆಯಿತು ಅಂತಂದ್ರೆ, ಅಯ್ಯೋ ನಾನು ಈ ಪಾಪ ಮಾಡಬಾರ್ದಾಗಿತ್ತು, ನಾನು ಈ ಪಾಪ ಮಾಡಿಬಿಟ್ನಲ್ಲ, ಇನ್ನು ಎಂದೂ ಈ ಪಾಪವನ್ನು ಮಾಡೋದಿಲ್ಲ, ಇಂಥ ಪಾಪ ಕಾರ್ಯಗಳನ್ನು ನಾವು ಮಾಡೋದಿಲ್ಲ ಅಂಥೇಳಿ ಹಿಂಗೆ ಅವನು ಪಶ್ಚಾತ್ತಾಪಪಟ್ಟು ಆ ಪಾಪ ಕಾರ್ಯಗಳನ್ನು ಬಿಟ್ಟ ಅಂತಂದರೆ ಅವನು ನಿಜವಾಗಿಯೂ ಪವಿತ್ರನೇ ಆಗಿಬಿಡ್ತಾ ಇದ್ದಾನೆ ಅಂತ, ಪುಣ್ಯಾತ್ಮನೇ ಆಗಿಬಿಡ್ತಾ ಇದ್ದಾನೆ. ಅವನು ಪಾಪ ಮಾಡಿದ್ರೂ ಕೂಡ ಆ ಪಾಪ ಅನ್ನುವಂಥದ್ದು ಅವನ ಒಂದು ಪಶ್ಚಾತ್ತಾಪದಿಂದ ನೈವ ಕುರ್ಯಾಂ ಪುನರೀತಿ, ನಾನು ಇನ್ನೆಂದೂ ಈ ಪಾಪವನ್ನು ನಾನು ಮಾಡೋದಿಲ್ಲ ಅಂಥೇಳಿ ಹಿಂಗೆ ದೃಢ ನಿರ್ಧಾರವನ್ನು ಮಾಡಿಕೊಂಡು ಆ ಪಾಪ ಕರ್ಮಗಳನ್ನು ಬಿಟ್ಟ ಅಂತಂದರೆ, ಪುನಃ ಆ ಪಾಪವನ್ನು ಮಾಡಲಿಲ್ಲ ಅಂತಂದರೆ ಪೂಯತೇತು ಸಹ, ಅವನು ಪವಿತ್ರನೇ ಆಗ್ತಾನೆ, ಪುಣ್ಯಾತ್ಮನೇ ಆಗ್ತಾ ಇದ್ದಾನೆ ಅಂಥೇಳಿ ಹಿಂಗೆ ನೀತಿಕಾರ ಬಹು ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ನಾವು ಆದಷ್ಟು ಪುಣ್ಯವನ್ನೇ ಮಾಡಬೇಕು, ಸತ್ಕರ್ಮಗಳನ್ನೇ ಆಚರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಶರೀರಜೈ ಕರ್ಮದೋಷೈ ಯಾತಿ ಸ್ಥಾವರತಾಂ ನರಃ ವಾಚಿಕೈ ಪಕ್ಷಿ ಮೃಗತಾಂ ಮಾನಸೈ ಅಂತ್ಯಜಾತೇತಾಂ. ಇನ್ನೊಂದು ಕಡೆಯಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ, ನಾವು ಶರೀರದಿಂದ ಮಾಡತಕ್ಕಂಥ ಯಾವ ದೋಷಗಳಿಂದ, ನಾವು ಶರೀರದಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಪಾಪಗಳನ್ನು ಮಾಡ್ತೀವಲ್ಲ, ಆ ಪಾಪಗಳಿಂದ ನಮಗೇನಾಗ್ತದೆ ಅಂತಂದರೆ ಸ್ಥಾವರತಾಂ ನರಹ, ಅಂದರೆ ಸ್ಥಾವರ ಜನ್ಮಗಳು ನಮಗೆ ಬರ್ತಾ ಇದ್ದಾವೆ ಅಂತಂದು. ನಾವು ಮರಗಳಾಗಿ ಅನೇಕ ಗಿಡ ಮರಗಳಾಗಿ ಅವೆಲ್ಲ ಹುಟ್ಟಿ ಬರ್ತೀವಿ ಈ ಶರೀರದಿಂದ ಮಾಡ್ತಕ್ಕಂಥ ಪಾಪಗಳಿಂದ. ವಾಚಿಕೈ ಪಕ್ಷಿ ಮೃಗತಾಂ, ಇದ್ರ ವಾಣಿಯಿಂದ ಮಾಡ್ತಕ್ಕಂಥ ಏನು ಪಾಪಗಳದವಲ್ಲ ಆ ಪಾಪಗಳಿಂದ ನಮಗೆ ಯಾವ ಪಕ್ಷಿಗಳ ಜನ್ಮ ಅನ್ನುವಂಥದ್ದು, ಮೃಗಗಳ ಜನ್ಮ ಅನ್ನುವಂಥದ್ದು ಬರುತ್ತದೆ. ಮಾನಸೈ ಅಂತ್ಯಜಾತಿತಾಂ, ಮನಸ್ಸಿನಿಂದ ಮಾಡ್ತಕ್ಕಂಥ ಯಾವ ಪಾಪಗಳಿಂದ ಯಾವ ಅತ್ಯಂತ ಹೀನವಾಗಿರ್ತಕ್ಕಂಥ ಒಂದು ಜನ್ಮಗಳು ನಮಗೆ ಪ್ರಾಪ್ತವಾಗ್ತವೆ ಅಂಥೇಳಿ ಹಿಂಗೆ ಮಹಾತ್ಮ ನಮ್ಗೆ ಉಪದೇಶ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಎಂತೊಲಿವನೋ ತನಗಿನ್ನೆಂತೊಲಿವನೋ ಕರ್ಣತ್ರಯದ ದೋಷಮಿರೆ ಕಂತು ಕಾಲಪುರವೈರಿ ಗುರು ಶಂಭುಲಿಂಗ ತನಗಿನ್ನೆಂತೊಲಿವನೋ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪರಮಾತ್ಮ ನಮಗೆ ಹೆಂಗೆ ಒಲಿತಾನ ಅಂತ. ನಾವು ತ್ರಿಕರಣಗಳಲ್ಲಿ ಬರೇ ಪಾಪವನ್ನು ಮಾಡ್ತಾ ಇದ್ದೀವಿ. ಆ ಪಾಪ ಮಾಡ್ತಾ ಇರಬೇಕಾದ್ರೆ ಪರಮಾತ್ಮನ ಒಲುಮೆ ಆಗಲಿ ಅಂತಂದ್ರೆ ಪರಮಾತ್ಮ ಹೆಂಗೆ ಒಲಿತಾನ, ಅವನು ಒಲಿಯಲಾರ ಅಂತ. ಯಾಕಂದ್ರೆ ನಾವು ಶರೀರದಿಂದಲೂ ನಾವು ಏನು ಮಾಡ್ತೀವಿ ಅಂತಂದರೆ ಪರವಧುವಿನ ಕೂಟ, ಅನ್ಯರ ವಿತ್ತಾಪಹರಣ, ಅಭಕ್ಷ್ಯ ಸೇವನೆ, ಹಿಂಸೆ, ಈ 4 ರೀತಿಯಾಗಿರತಕ್ಕಂಥ ಪಾಪಗಳನ್ನು ಶರೀರದಿಂದ ಮಾಡ್ತಾ ಇದ್ದೀವಿ ಅಂತ. ಅಂದರೆ ಪರಸ್ತ್ರೀಯರ ಗಮನ, ಅನ್ಯರ ವಿತ್ತಾಪಹರಣ ಮತ್ತು ಇನ್ನೊಬ್ಬರ ದ್ರವ್ಯವನ್ನು ನಾವು ಅಪಹರಿಸ್ತಾ ಇದ್ದೀವಿ. ಇದು ಕೂಡ ನಮ್ಮ ಶರೀರದಿಂದ ಆಗ್ತಕ್ಕಂಥ ಒಂದು ಪಾಪ. ಅಭಕ್ಷ್ಯ ಸೇವನೆ, ಶಾಸ್ತ್ರಗಳಲ್ಲಿ ಯಾವುದನ್ನು ಸೇವನ ಮಾಡಬಾರ್ದು ಅಂತ ಹೇಳಿದಾರೋ ಅದನ್ನು ನಾವು ಭಕ್ಷಣ ಮಾಡ್ತಾ ಇದ್ದೀವಿ, ಅದು ಕೂಡ ಪಾಪವೇ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಿಂಸೆ, ಶರೀರದಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಹಿಂಸೆಗಳನ್ನು ಮಾಡ್ತಾ ಇದ್ದೀವಿ, ಇದು ಕೂಡ ಪಾಪ ಅಂತಲೇ ಹೇಳಿಸ್ಕೊಳ್ತದೆ. ಅದಕ್ಕೆ ಇಲ್ಲಿ ಮಹಾಭಾರತದೊಳಗೆ ಹೇಳ್ಕೊಂಡು ಬಂದರು, ಇಲ್ಲಿ ಪುಣ್ಯ ಯಾವುದು ಪಾಪ ಯಾವುದು. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಹೇಳ್ತಾ ಇದ್ದಾರೆ.
ಅಂದರೆ 18 ಪುರಾಣಗಳನ್ನು ರಚನಾ ಮಾಡಿಸಿರ್ತಕ್ಕಂಥ ವ್ಯಾಸರು ಅದರ ಸಾರವನ್ನು ಕೇವಲ 2 ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ, ಅರ್ಧ ಶ್ಲೋಕಗಳನ್ನು ಹೇಳ್ತಾ ಇದ್ದಾರೆ. ಆ 18 ಪುರಾಣಗಳ ಸಾರ ಏನಪ್ಪ ಅಂತಂದ್ರೆ ಪರೋಪಕಾರ ಪುಣ್ಯಾಯ, ಪರರಿಗೆ ಉಪಕಾರವನ್ನು ಮಾಡುವಂಥದ್ದೇ ಪುಣ್ಯ ಅಂತ ಹೇಳಿಸ್ಕೊಳ್ತದೆ. ಮತ್ತು ಇನ್ನೊಬ್ಬರಿಗೆ ನಾವು ಏನಾದರೂ ದುಃಖ ಕೊಟ್ಟೇವಿ, ನಾವು ಹಿಂಸಾದಿಗಳನ್ನು ಮಾಡಿದ್ದೀವಿ ಅಂತಂದ್ರೆ ಅದೇ ಪಾಪ ಅಂತ ಹೇಳಿಸ್ಕೊಳ್ತದೆ. ಪಾಪಾಯ ಪರಪೀಡನಂ, ನಾವು ಮತ್ತೊಬ್ಬರಿಗೆ ಏನೋ ದುಃಖವನ್ನು ಕೊಡ್ತೇವಲ್ಲ, ಇನ್ನೊಬ್ಬರಿಗೆ ನಾವು ಹಿಂಸಾದಿಗಳನ್ನು ಮಾಡ್ತಾ ಇದ್ದೇವಲ್ಲ, ಅದೇ ಇಲ್ಲಿ ಪಾಪ ಅಂತ ಹೇಳಿಸಿಕೊಂಡು ಬರ್ತದೆ. ಅದಕ್ಕೆ ಇಲ್ಲಿ ನಿಜಗುಣ ಶ್ರೀಗಳವರು ಶರೀರದಿಂದ ಈ ರೀತಿ 4 ವಿಧವಾಗಿರತಕ್ಕಂಥ ಪಾಪಗಳು ಆಗ್ತಾ ಇದ್ದಾವೆ ಅಂತೇಳಿ ಹೇಳ್ಕೊಂಡು ಬಂದರು. ಇವುಗಳಿಂದ ನಮಗೇನು ಫಲ ಸಿಗುತ್ತದ ಅಂತಂದ್ರೆ ಪಾಮರ ಜನ್ಮವೀಯೇ, ಇವು ನಮಗೆ ನೀಚವಾಗಿರ್ತಕ್ಕಂಥ ಜನ್ಮಗಳು ಕೊಡ್ತಾ ಇದ್ದಾವೆ ಅಂತ. ಯಾವು ನಾವು ಶರೀರದಿಂದ ಮಾಡ್ತಕ್ಕಂಥ ಈ ದೋಷಗಳಿಂದ, ಈ ಪಾಪಗಳಿಂದ ನಮಗೆ ಹೀನವಾಗಿರ್ತಕ್ಕಂಥ ಜನ್ಮಗಳನ್ನು ನಾವು ಪಡೀತಾ ಇದ್ದೀವಿ. ಮತ್ತು ಇನ್ನು ವಾಣಿಯಿಂದ ನಾವು ಏನು ಪಾಪ ಮಾಡ್ತೀವಿ ಅಂತಂದರೆ ಪುಷಿ, ಅನುಚಿತ, ನಿಷ್ಠುರತೆ, ಪೈಶೂನ್ಯತೆ, ಈ 4 ದೋಷಗಳು ನಮ್ಮ ವಾಣಿಯೊಳಗಾಗ್ತಾ ಇದ್ದಾವೆ ಅಂತ. ಅಂದರೆ ನಾವು ಸುಳ್ಳು ಮಾತಾಡ್ತೀವಿ, ಅಯೋಗ್ಯವಾಗಿರ್ತಕ್ಕಂಥ ಮಾತುಗಳನ್ನು ಮಾತಾಡ್ತಾ ಇದ್ದೀವಿ. ನಿಷ್ಠುರತ್ವ, ಬಿರ್ಸ್ ಮಾತಾಡ್ತೇವೆ ನೋಡ್ರಿ, ನಾವು ಮಾತಾಡುವಂಥ ಮಾತು ಕಠೋರವಾಗಿರಬಾರದು, ಮೃದು ಇರಬೇಕು ಅಂತ ಹೇಳ್ತಾರೆ. ಆ ಬಿರುನುಡಿಗಳಿಂದಲೂ ಕೂಡ ನಮಗೆ ವಾಣಿಯೊಳಗೆ ಪಾಪ ಅನ್ನುವಂಥದ್ದಾಗ್ತದೆ. ಪೈಶೂನ್ಯತೆ ಅಂದರೆ ಚಾಡಿ ಹೇಳ್ತೀವಿ, ಇನ್ನೊಬ್ಬರ ದೋಷಗಳನ್ನ ಎತ್ತಿ ಮಾತಾಡ್ತಾ ಇದ್ದೀವಿ. ಇದು ಕೂಡ ನಮ್ಮ ಯಾವ ವಾಣಿಯಿಂದ ಆಗ್ತಕ್ಕಂಥ ದೋಷ. ಪಶು ಪಕ್ಷಿ ಮೃಗಯೋನಿಯೊಳಗೆ ಒಯ್ದು ಪುಟ್ಟಿಸುವ ವಚನಗಳು ಎಡಬಿಡದಿರೆ ಅಂತ ಹೇಳ್ತಾರೆ. ಈ ವಾಣಿಯಿಂದ ಆಗ್ತಕ್ಕಂಥ ಒಂದು ದೋಷಗಳಿಂದ ನಮಗೆ ಪಶುಗಳಾಗ್ತೀವಿ, ನಮಗೆ ಪಕ್ಷಿ ಜನ್ಮ ಬರ್ತದೆ, ಅನೇಕ ಮೃಗಗಳಾಗಿ ನಾವು ಹುಟ್ಟಿ ಬರ್ತಾ ಇದ್ದೀವಿ. ಎಮ್ಮೆ ಆಗಲಿ, ಆಕಳಾಗಲಿ, ಸಿಂಹ ಆಗಲಿ, ಇಂಥ ಅನೇಕ ಜನ್ಮಗಳು ಪಕ್ಷಿಗಳಾಗಿ, ಅನೇಕ ಹಕ್ಕಿಗಳಾಗಿ ಹುಟ್ಟಿ ಬರ್ತಾ ಇದ್ದೀವಿ. ಇಂಥ ಜನ್ಮಗಳು ನಮಗೆ ವಾಣಿಯಿಂದ ಆಗ್ತಕ್ಕಂಥ ಪಾಪದಿಂದ ಬರ್ತಾ ಇದ್ದಾವೆ ಅಂತೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮನಸ್ಸಿನಲ್ಲಿ ಆಗ್ತಕ್ಕಂಥ ಪಾಪಗಳು ಯಾವುವು? ಜನರೊಲಿಯದ ಕಾರ್ಯದರಕ, ಅನಿಷ್ಟ ಚಿಂತನೆ, ಅನ್ಯಧನ ಸತಿಯರ ಕಾಂಕ್ಷೆ, ಇವು 4 ಮನಸ್ಸಿನಿಂದ ಆಗ್ತಕ್ಕಂಥ ಪಾಪಗಳು ಅಂತ. ಜನರೊಲಿಯದ ಕಾರ್ಯದರಕ, ಜನರು ಮೆಚ್ಚದೇ ಇರತಕ್ಕಂಥ ಕಾರ್ಯಗಳಲ್ಲಿ ತೊಡಗುವುದು. ಈಗ ನಾವು ನಮ್ಮ ಮನಸ್ಸಿನೊಳಗೆ ಬರೇ ಪಾಪ ವಿಚಾರವನ್ನೇ ಮಾಡೋದು, ಆ ಪಾಪಕರ್ಮಗಳಲ್ಲೇ ಪ್ರವೃತ್ತರಾಗುವಂಥದ್ದು. ಯಾಕಂದರೆ ಯಾವ ಕಾರ್ಯವನ್ನು ಮಾಡೋದ್ರಿಂದ ನಮಗೆ ಅನಿಷ್ಟವೇ ಉಂಟಾಗ್ತದೋ ಅಂಥ ಒಂದು ಪಾಪಗಳನ್ನೇ ನಾವು ಮನಸ್ಸಿನೊಳಗೆ ನಾವು ಅದರ ಬಗ್ಗೆ ಚಿಂತನೆ ಮಾಡ್ತಿದ್ದೀವಿ ಅಂತಂದರೆ ಅದರಿಂದ ನಮಗೆ ಮನುಷ್ಯನಿಗೆ ಆ ಒಂದು ಪಾಪ ಬುದ್ಧಿ ಉಂಟಾಗ್ತದೆ, ಪಾಪದಲ್ಲಿ ಪ್ರವೃತ್ತನಾಗ್ತಾ ಇದ್ದಾನ ಅಂತ. ಈಗ ರಾವಣ ನೋಡ್ರಿ, ಅವನು ಪರಸ್ತ್ರೀಯಾಗಿರ್ತಕ್ಕಂಥ ಸೀತೆಯನ್ನು ಅಪೇಕ್ಷೆ ಮಾಡಿದ. ಮನಸ್ಸಿನೊಳಗೆ ಹೇಗಾದರೂ ಮಾಡಿ ಸೀತೆಯನ್ನು ಅಪಹರಿಸಿಕೊಂಡು ಬರಬೇಕು ಅಂಥೇಳಿ ಮನಸ್ಸಿನಲ್ಲಿ ಚಿಂತನೆ ಮಾಡಿದ. ಆ ಒಂದು ಪಾಪದಿಂದ ಅವನಿಗೇನಾಯಿತು ಅಂತಂದರೆ ಆಕೆಯನ್ನು ಅಪಹರಿಸಿಕೊಂಡು ಹೋದ. ಹಿಂಗೆ ಒಂದು ಅನಿಷ್ಟ ಚಿಂತನೆ ಎನ್ನುವಂಥದ್ದು, ಜನರೊಲಿಯದ ಕಾರ್ಯದರಕ ಮತ್ತು ಅನಿಷ್ಟ ಚಿಂತನೆ ಅಂತ ಹೇಳ್ತಾರೆ. ಅಂದರೆ ಬರೇ ದುಷ್ಟ ಚಿಂತನೆ, ಇನ್ನೊಬ್ಬರಿಗೆ ಕೇಡನ್ನು ಬಯಸ್ತಕ್ಕಂಥದ್ದು, ಇನ್ನೊಬ್ಬರ ಐಶ್ವರ್ಯ ನಷ್ಟ ಆಗಲಿ ಅಂಥೇಳಿ ಈ ರೀತಿಯಾಗಿ ಅನಿಷ್ಟ ಚಿಂತನೆ ಅನ್ನುವಂಥದ್ದು ಕೂಡ ಇದು ಪಾಪವೇ ಆಗ್ತದೆ. ಯಾಕಂದರೆ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖಿಗಳಾಗಲಿ ಅಂಥೇಳಿ ನಮಗೆ ಭಗವಂತ ಉಪದೇಶ ಮಾಡ್ತಾ ಇದ್ದಾನೆ. ಆದರೂ ಕೂಡ ನಾವು ಇನ್ನೊಬ್ಬರ ಒಂದು ಹಿತವನ್ನು ಬಯಸುವುದಿಲ್ಲ, ಅವರಿಗೆ ಅನಿಷ್ಟವನ್ನೇ ಬಯಸ್ತಾ ಇದ್ದೀವಿ. ಅನ್ಯ ಧನ ಸತಿಯರ ಕಾಂಕ್ಷೆ, ಅಷ್ಟೇ ಅಲ್ಲ, ಇನ್ನು ಬೇರೆ ಯಾವ ಸ್ತ್ರೀ ಅಥವಾ
ಮತ್ತೊಬ್ಬರ ದ್ರವ್ಯವನ್ನು ನಾವು ಮನಸ್ಸಿನಲ್ಲಿ ಅಪೇಕ್ಷೆ ಮಾಡುವಂಥದ್ದು, ಅದರ ಇಚ್ಛೆಯನ್ನು ಮಾಡುವಂಥದ್ದು, ಇದು ಕೂಡ ಮಾನಸಿಕವಾಗಿರ್ತಕ್ಕಂಥ ದೋಷ ಅಂತ ಹೇಳಿಸಿಕೊಳ್ಳುತ್ತದೆ. ಇದರಿಂದ ನಮಗೆ ಏನು ಫಲ ಸಿಗ್ತದೆ ಅಂತಂದರೆ ದುರಿತ ಜನನವೀಯೇ ಅಂತ ಹೇಳಿದ್ರು ಅವರು. ಈ ಮನಸ್ಸಿನಿಂದ ಆಗತಕ್ಕಂಥ ಪಾಪಗಳಿಂದ ನಾವು ಅನೇಕ ರೀತಿಯಾಗಿರ್ತಕ್ಕಂಥ ಜನ್ಮಗಳನ್ನು ನಾವು ಪಡಿತಾ ಇದ್ದೀವಿ, ಹೀನವಾದ ಜನ್ಮಗಳನ್ನು ನಾವು ಪಡಿತಾ ಇದ್ದೀವಿ ಅಂಥೇಳಿ ಈ ಪ್ರಕಾರವಾಗಿ ಇಲ್ಲಿ ನಿಜಗುಣ ಶ್ರೀಗಳವರು ಬಹು ಸುಂದರವಾಗಿ ನಮಗೆ ಉಪದೇಶವನ್ನು ಮಾಡ್ಕೊಂಡು ಬಂದಾರೆ. ಅದಕ್ಕೆ ನಾವು ಆದಷ್ಟು ಪಾಪ ಕರ್ಮಗಳನ್ನು ಬಿಡಬೇಕು ಅಂತ. ಪಾಪದಿಂದಲೇ ಜೀವನಿಗೆ ನರಕ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಅದಕ್ಕೆ ಈ ಪಾಪ ಕರ್ಮಗಳನ್ನು ತ್ಯಾಗ ಮಾಡಿದ ಅಂತಂದರೆ ಅವನಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗತಿ ಎನ್ನುವಂಥದ್ದು ಉಂಟಾಗ್ತದೆ. ಅದಕ್ಕೆ ನೋಡಿರಿ, ನಾವು ಮಾಡಿರ್ತಕ್ಕಂಥ ಪುಣ್ಯ ಆಗಲಿ ಪಾಪ ಆಗಲಿ, ನಾವು ಅಧಿಕವಾದಂಥ ಪಾಪ ಪುಣ್ಯ ಮಾಡಿದ್ದೀವಿ ಅಂತಂದರೆ ನಮಗೆ ಫಲ ಆಗಲೇ ಆಗ್ತದಂತ ಹೇಳ್ತಾರೆ ಅವರು. ಒಂದು ಶ್ಲೋಕದಲ್ಲಿ ಹೇಳಿದ್ರು ಅವರು, ತ್ರಿವಿರ್ವರ್ಷೈ ತ್ರಿವಿರ್ಮಾಶೈ ತ್ರಿವಿರ್ಪಕ್ಷೈ ತ್ರಿವಿರ್ದಿನೈ ಅತ್ಯುತ್ಕಟೈ ಪುಣ್ಯಪಾಪೈ ಇಹೈವ ಫಲಮಶ್ನುತೆ. ನೋಡಿ, ಜೀವನು ಮಾಡಿರ್ತಕ್ಕಂಥ ಯಾವ ಪಾಪ ಅನ್ನುವಂಥದ್ದು ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ಪಾಪ ಮಾಡ್ಯಾನ ಅಂತ ತಿಳ್ಕೊಳ್ರಿ, ಅಥವಾ ಪುಣ್ಯ ಮಾಡ್ಯಾನ ಅಂತ ತಿಳ್ಕೊಳ್ರಿ. ಆ ಪುಣ್ಯ ಮತ್ತು ಪಾಪಗಳ ಫಲ ಅನ್ನುವಂಥದ್ದು 3 ವರ್ಷ, ತ್ರಿವಿರ್ವರ್ಷೈ 3 ವರ್ಷದೊಳಗನ ಅದು ಫಲ ಕೊಡ್ತದಂತ. ಅವನು ಪಾಪ ಮಾಡಿದ್ದ ಅಂತಂದರೆ ಆ ಪಾಪದ ಫಲವನ್ನು 3 ವರ್ಷಗಳಲ್ಲಿ ಅನುಭವಿಸ್ತಾನೆ. ತ್ರಿವಿರ್ಮಾಶೈ, ಅದಕ್ಕಿಂತಲೂ ಇನ್ನೂ ಹೆಚ್ಚಿನ ಪಾಪ ಮಾಡಿದ್ದ ಅಂತಂದರೆ ಕೇವಲ 3 ತಿಂಗಳದೊಳಗನ ಆ ಪಾಪ ಅನ್ನುವಂಥದ್ದು ಅವನಿಗೆ ಫಲವನ್ನು ಕೊಟ್ಟುಬಿಡ್ತದೆ. ಅಥವಾ ಪುಣ್ಯ ಮಾಡಿದ್ದ ಅಂದರೆ ಆ ಪುಣ್ಯವು ಕೂಡ 3 ತಿಂಗಳೊಳಗನ ಅವನಿಗೆ ಫಲ ಸಿಗುತ್ತದೆ. ತ್ರಿವಿರ್ಪಕ್ಷೈ, ಇನ್ನು 3 ಪಕ್ಷಗಳಲ್ಲಿ ಆ ಫಲ ಅವನು ಪಡಿತಾ ಇದ್ದಾನೆ ಅಂತ. ತ್ರಿವಿರ್ದಿನೈ, ಮತ್ತಿಲ್ಲ 3 ದಿವಸದೊಳಗೂ ಫಲ ಸಿಗುತ್ತದೆ ಅಂತಾರೆ. ಅತೀ ಪಾಪ ಮಾಡಿದ್ದಪ್ಪ ಅಂತಂದ್ರೆ 3 ದಿವಸದೊಳಗೆ ಆ ಪಾಪದ ಫಲ, ಅಥವಾ ಪುಣ್ಯ ಮಾಡಿದ್ದ ಅಂತಂದರೆ ಆ ಪುಣ್ಯದ ಫಲವನ್ನು 3 ದಿನಗಳಲ್ಲಿ ಅದನ್ನು ಪಡ್ಕೊಳ್ತಾ ಇದ್ದಾನೆ. ಅದಕ್ಕೆ ಅತಿ ಉತ್ಕಟೈಹಿ ಪುಣ್ಯ ಪಾಪೈ ಇಹೈವ ಫಲಮಶ್ನುತೆ. ಅಂದರೆ ಈ ಜನ್ಮದಲ್ಲಿಯೇ ಅತಿ ಉತ್ಕಟವಾಗಿರ್ತಕ್ಕಂಥ ಪುಣ್ಯ ಪಾಪಗಳಿಂದ ಫಲ ಅನ್ನುವಂಥದ್ದನ್ನು ಈ ಜನ್ಮದಲ್ಲಿ ಪಡಿತಾನೆ ಅಂತ ತಿಳ್ಕೊಂಡು ಹಿಂಗೆ ನೀತಿಕಾರ ಒಂದು ಶ್ಲೋಕದೊಳಗೆ ಭಾಳ ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾವು ಯಾವಾಗಲೂ ಸುಖವಾಗಿರಬೇಕು ಅಂತಂದರೆ ಪುಣ್ಯವನ್ನೇ ಮಾಡು ಅಂತ ಹೇಳಿದರು. ನೀನು ಪುಣ್ಯ ಕರ್ಮಗಳನ್ನು ಆಚರಣೆ ಮಾಡಪ್ಪ, ನೀನು ಯಾವತ್ತೂ ಪಾಪ ಕರ್ಮಗಳನ್ನು ಮಾಡಲಿಕ್ಕೆ ಹೋಗಬೇಡ. ಆ ಪಾಪದಿಂದ ನಿನಗಿಂತ ದುಃಖ ಅನ್ನುವಂಥದ್ದು ನರಕ ಯಾತನೆ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಭಗವಂತ ಹೇಳಿದ, ನೋಡಪ್ಪ, ನಿನಗೆ ನರಕಕ್ಕೆ ಹೋಗಬೇಕಾದ್ರೆ ಈ 3 ನಿನ್ನಲ್ಲಿ ದುರ್ಗುಣಗಳು ಬಂದರೆ ಸಾಕು, ನೀನು ನರಕಕ್ಕೆ ಹೋಗ್ತಾ ಇದ್ದೀಯಾ ಅಂಥೇಳಿ ಭಗವಂತ ಗೀತೆಯೊಳಗೆ ಹೇಳ್ತಾ ಇದ್ದಾನೆ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ ಅಂತ ಹೇಳಿದ. ಅಂದರೆ ಈ ಕಾಮ ಕ್ರೋಧ ಇವು ನಮಗೆ ವೈರಿಗಳಂತ ಹೇಳಿಕೊಂಡು ಬಂದ. ಇವ ಮುಂದೇನ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್ ಅಂತ ಮುಂದೆ ಒಂದು ಶ್ಲೋಕದಲ್ಲಿ ಹೇಳ್ತಾನೆ ಭಗವಂತ. ನರಕಕ್ಕೆ ಹೋಗಲಿಕ್ಕೆ ಇವು 3 ದ್ವಾರ ಅಂತ. ಯಾವುದು? ಒಂದು ಕಾಮ, ಒಂದು ಕ್ರೋಧ, ಮತ್ತೊಂದು ಲೋಭ. ಕಾಮ ಪ್ರವೇಶ ಆದ್ರೂ ಕೂಡ ನಾವು ಕಾಮದಿಂದ ಪಾಪ ಮಾಡ್ತೀವಿ, ಕ್ರೋಧ ಬಂದಾಗಲೂ ಕೂಡ ನಾವು ಪಾಪಗಳನ್ನು ಮಾಡ್ತೀವಿ, ಲೋಭದಿಂದಲೂ ಕೂಡ ಪಾಪ ಮಾಡ್ತೀವಿ. ದುರ್ಯೋಧನಲ್ಲಿ ಲೋಭ ಬಂತು, ಎಲ್ಲ ಸಾಮ್ರಾಜ್ಯ ನನ್ನದಾಗಬೇಕು ಅಂತಂದ, ಅದರಿಂದ ಅನೇಕ ಪಾಪಗಳನ್ನು ಮಾಡಿದ. ಪಾಂಡವರನ್ನು ಅರಗಿನ ಮನೆಯೊಳಗೆ ಸುಟ್ಟು ಅವ್ರನ್ನ ಬಸ್ ಮಾಡಬೇಕು ಅಂತ ಆ ಕೃತ್ಯವನ್ನು ಮಾಡಿದ. ಮಾಡಿರ್ತಕ್ಕಂಥ ಪಾಪ ಒಂದಲ್ಲ, ಅವನಿಗೆ ಲೋಭ ಪ್ರವೇಶ ಆಗಿತ್ತು. ಹಾಗೆ ಇಲ್ಲಿ ಕ್ರೋಧದಿಂದಲೂ ಕೂಡ ಅವನಿಗೆ
ಪಾಪ ಅನ್ನುವಂಥದ್ದಾಗ್ತದೆ. ಅಂದರೆ ಕಾಮ, ಕ್ರೋಧ, ಲೋಭ ಇವೆಲ್ಲ ಏನಾಗ್ಯಾವ, ಒಂದು ನರಕಕ್ಕೆ ದ್ವಾರಗಳು ಅಂತ. ಇದರೊಳಗೆ ಒಂದಿದ್ರೂ ಕೂಡ ಅವನು ನರಕವನ್ನೇ ಹೊಂತಾ ಇದ್ದಾನೆ ಅಂಥೇಳಿ ಹಿಂಗೆ ಪಾಪದ ವಿಚಾರ ಅನ್ನುವಂಥದ್ದು ಬರ್ತದೆ. ಇನ್ನು ಪುಣ್ಯವನ್ನೇ ಮಾಡು, ಆ ವಿಚಾರವನ್ನು ಮತ್ತೆ ನಾಳೆ ದಿವಸ ಹೇಳೋಣ ಅಂತ ಹೇಳ್ತಾ ಈ ಉಪನ್ಯಾಸಕ್ಕೆ ಇಲ್ಲಿಗೆ ವಿರಾಮ. ಓಂ ತತ್ಸತ್.